ಇವತ್ತು ಟೊಮೊಟೊ ಗೊಜ್ಜು ಮಾಡೋಣ, ಮತ್ತು ಜೊತೆಗೆ ಒಂದು ಅಲ್ಲೇ ಅಕ್ಕಿನ ಆಡಿಸ್ಬಿಟ್ಟು ರೊಟ್ಟಿ ಥರ ಆಗುತ್ತೆ, ಬಟ್ ಇದು ರೊಟ್ಟಿಗೆ ಅಲ್ಲ, ಒಚ್ಚಳಿಕೆ ಅಂತ ಕರೀತಾರೆ. ಅದನ್ನು ಮಾಡೋಣ ಅಂತ ಮಾಡ್ತೀನಿ. ಎಷ್ಟೋ ದಿನ ಆಯಿತು, ಎಲ್ಲ ಕೇಳ್ತಾಯಿದ್ರಿ ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಅಂತ. ಆದರೆ ನಂಗೆ ಟೈಮು ಸೆಟ್ ಆಗ್ತಾ ಇರಲಿಲ್ಲ. ಈಗ ಮಕ್ಕಳು ಊರಿಗೆ ಹೋಗಿದ್ದಾರೆ ದಸರಾ ಹಾಲಿಡೇಸ್ಗೆ ಅಂತ. ಡೈಲಿ ಆಫೀಸು ಮನೆ ಕೆಲಸ ಇದೆ, ಜಾಸ್ತಿ ಆಗೋಗಿತ್ತು, ಸಾಕಾಗೋಗಿತ್ತಿತ್ತು ಬರೋಷ್ಟರಲ್ಲಿ. ಮತ್ತೆ ಮನೆಗೆ ಬಂದು ಅಡುಗೆ, ಊಟ, ಮಕ್ಕಳಿಗೆ ಸ್ವಲ್ಪ ಹೋಮ್ವರ್ಕ್ಗಳು ನೋಡೋದು ಟೈಮ್ ಆಗ್ತಿರಲಿಲ್ಲ. ಅಟ್ಲೀಸ್ಟ್ ವಾರಕ್ಕೆ 1-2 ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರು. ಸೊ ಇನ್ಮೇಲಿಂದನಾದ್ರೂ ಅಟ್ಲೀಸ್ಟು ಟ್ರೈ ಮಾಡೋಣ ಅಂತ. ಇವತ್ತು ಆಯುಧ ಪೂಜೆ ಇರೋದ್ರಿಂದ ಟ್ರೈ ಮಾಡ್ತಾಯಿದ್ದೀನಿ. ಎಲ್ರಿಗೂ ವಿಜಯದಶಮಿ ಹಾಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಅಂದರೆ ಇವಾಗ ಸ್ವಲ್ಪ ರೈಸ್ ಏನಾದರೂ ರಾತ್ರಿ ಮಿಕ್ಕಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ಆ ಟೈಮಲ್ಲಿ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ನೆನೆ ಹಾಕಿದರೆ ಬೆಳಿಗ್ಗೆ ಹೊತ್ತು ತಿಂಡಿ ರೆಡಿ ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ ಈ ಥರ ಇದ್ದಾಗ ಇದನ್ನು ಮಾಡ್ಕೋತಿರ್ತೀನಿ. ಈ ಥರ ಮಾಡ್ಕೊಂಡಾಗ ನಾವು ರೊಟ್ಟಿ ಜೊತೆಗೂ ತಿನ್ಬೋದು, ಅಥವಾ ಸ್ವಲ್ಪ ರೈಸ್ ಜೊತೆಗೂ ತಿನ್ಬೋದು, ಚೆನ್ನಾಗಿರುತ್ತೆ. ನಿಮಗೆ ಟೈಮ್ ಸಿಕ್ಕಿದಾಗ ಮಾಡಿ ನೋಡಿ. ಮತ್ತು ನಾನು ಇದನ್ನು ನಾನ್ ಸ್ಟಿಕ್ ಯೂಸ್ ಮಾಡಲ್ಲ, ತವೆ. ತುಂಬ ದಿನ ಆಯಿತು ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಆಲ್ಮೋಸ್ಟ್ ಈ ಥರ ಕಬ್ಬಿಣದ ತವಾನೇ ಯೂಸ್ ಮಾಡ್ತೀನಿ. ಮುಂಚೆ ಯೂಸ್ ಮಾಡ್ತಿದ್ದೆ ನಾನ್ ಸ್ಟಿಕ್ಕು, ಅದು ಹೆಲ್ತ್ಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇವಾಗ ಇದರಲ್ಲೇ ಯೂಸ್ ಮಾಡ್ತೀನಿ. ಮೊದಲು ಹಾಕೋ ದೋಸೆ 1-2 ಇದಾಗ್ಬೋದು, ಬಟ್ ನೆಕ್ಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಓಕೆ, ಹಬ್ಬ ನೀವೇಗೆ ಮಾಡ್ತೀರಾ ಕಮೆಂಟ್ಸ್ ಮಾಡಿ. ಜೊತೆಗೆ ನಾವೇನು ಇದನ್ನು ಸಿಂಪಲ್ಲಾಗೇ ಮಾಡೋದು. ಪ್ರತಿ ವರ್ಷವೂ ನಾವು ಸಂಜೆ ಟೈಮೇ ಪೂಜೆ ಮಾಡೋದು. ಆಯುಧ ಪೂಜೆ ದಿನ ಗಾಡಿಯೆಲ್ಲ ತೊಳೆದು, ನೆನ್ನೆ ಎಲ್ಲ ಮನೆ ಕ್ಲೀನ್ ಮಾಡಿ, ಕೆಳಗಡೆ ಪಾರ್ಕಿಂಗ್ ಎಲ್ಲ ಗುಡಿಸಿ ತೊಳೆದು ಮಾಡಿ ಸಾಕಾಗೋಯ್ತು. ರಾತ್ರಿ 12 ಗಂಟೆ ಆಯಿತು ಮಲ್ಕೊಳ್ಳೋದು. ಅದಕ್ಕೆ ಇವಾಗ ಸ್ವಲ್ಪ ತಿಂಡಿ ಲೇಟು. ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಮತ್ತೆ ಪೂಜೆಗೆ ರೆಡಿ ಮಾಡ್ಕೊಬೇಕು. ತಿಂಡಿ ಆಗ್ತಾ ಇದ್ದಂಗೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನೆನ್ನೆ ಕಾಳು ಸಾಂಬಾರು ಮಾಡಿದ್ದೆ. ಇವತ್ತು ಸ್ವಲ್ಪ ಉಪ್ಸಾರು ಮಾಡಲಾ ಅಥವಾ ಬಸ್ಸಾರು ಮಾಡಲಾ? ಬಸ್ಸಾರೇ ಮಾಡೋಣ. ಹುಳ್ಳಿಕಾಳು ಬಸ್ಸಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮುದ್ದೆಗೆ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಒಂದು ಹಾಕೋ ತನಕ ಅಷ್ಟೇ. ಒಂದು ರೊಟ್ಟಿ ಹಾಕಾದ್ಮೇಲೆ ಇನ್ನೊಂದು ತುಂಬ ಚೆನ್ನಾಗಿ ಬರುತ್ತೆ. ಎರಡೂ ರೆಡಿ ಆಯಿತು. ಅಡುಗೆ ಎಲ್ಲ ಆಯಿತು. ಸೊ ಕ್ಲೀನಿಂಗ್ಸಿಗೂ ನನಗೆ ಈ ಥರ ಅಡುಗೆ ಮಾಡಬೇಕಾದ್ರೇ ಯಾರ್ಯಾರು ಈ ಥರ ಕ್ಲೀನ್ ಮಾಡ್ಕೋತಾ ಇರ್ತೀರ ಹೇಳಿ. ನಂದು ಜಸ್ಟ್ ಕ್ಲೀನಿಂಗ್ ಎಲ್ಲ ಮುಗೀತು. ಕಿಟಕಿ ಮನೆ ಬಾಗಿಲೆಲ್ಲ ನಲ್ಲಲ್ಲೇ ಒರೆಸ್ಕೊಂಡ್ಬಿಡ್ತೀನಿ ನಾನು. ಸೊ ಇವತ್ತು ಅಡುಗೆಗೆ ಬಸ್ಸಾರು, ಹುರುಳಿಕಾಳು ಪಲ್ಯ,
ರೈಸ್ ಮಾಡಿದ್ದೀನಿ. ಬೆಳಿಗ್ಗೆ ಸ್ವಲ್ಪ ಟೊಮೊಟೊ ಗೊಜ್ಜಿದೆ, ನೋಡೋಣ ಏನು ತಿಂತಾರೆ ಇವರು ಅಂತ. ಜೊತೆಗೆ ಕ್ಲೀನಿಂಗ್ ಅಂತ ಬಂತ ಅಂದರೆ ನಾನು ಎಷ್ಟೊಂದು ಇದೇ ಥರ ಕೆಲಸ ಮಾಡ್ತಿರ್ತೀನಿ. ಫ್ರಿಜ್ಜೆಲ್ಲ ಆಗಲೇ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಜೊತೆಗೆ ಉಪ್ಪು ಸಾಂಬಾರು ಖಾರನೂ ಕೂಡ ಅರ್ಧ ಇಟ್ಟಿದ್ದೀನಿ, ನಾಳೆಗೇನಾದ್ರೂ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ಅಂತ. ಸ್ವಿಚ್ಚಸ್ಸಿಂದ ಹಿಡಿದು ಪ್ರತಿಯೊಂದೂ ಕ್ಲೀನ್ ಮಾಡಬೇಕಲ್ವ. ಬೆಡ್ ಕವರೆಲ್ಲ ತೆಗೆದಿದ್ದೀನಿ, ಬೆಡ್ ಕವರೆಲ್ಲ ಹಾಕಬೇಕು. ಸ್ವಲ್ಪ ನಮ್ಮ ಮನೆಯವರು ತೋಟಕ್ಕೆ ಹೋಗಿ ಹೂ ಕಿತ್ಕೊಂಡು ಬಂದಿದ್ದಾರೆ. ಜೊತೆಗೆ ಗಾಡಿಗಳಿಗೆ ಹಾಕ್ಬೇಕಲ್ವ, ಹೂನು ತಂದಿದ್ದಾರೆ. ಸ್ವೀಟ್ಸು, ಪೂಜೆ ಸಾಮಾನೆಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡಬೇಕು. ಅಷ್ಟರಲ್ಲಿ ಹೂ ಕಟ್ಕೊಂಬಿಡೋಣ. ಹೂ ಕಟ್ಕೊಂಬಿಟ್ಟು ಒಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಮುಗಿಯುತ್ತೆ. ಇನ್ನೊಂದು ಕ್ಲೀನಿಂಗ್ ಲಾಸ್ಟ್ ಉಳ್ಕೊಂಡಿದೆ. ಎಲ್ಲ ವಿಂಡೋಸು ಪ್ರತಿಯೊಂದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಜೊತೆಗೆ ನಾನು ವರ್ಕ್ ಮಾಡೋ ಲ್ಯಾಪ್ಟಾಪ್ನ ಒರೆಸಿದ್ದೀನಿ. ಎಷ್ಟಿರುತ್ತಲ್ವ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಅಂದರೆ. ನೋಡೋಣ, ಇದೆಲ್ಲ ಕಟ್ಕೊಬಿಡೋಣ ಫಸ್ಟ್. ನಾವೆಷ್ಟೇ ಕೊಂಡ್ಕೊಂಡು ಬಂದು ಹೂವಿನಾರ ಹಾಕ್ಬೋದು, ಆದರೆ ನಾವೇ ಕಟ್ತೀವಲ್ವ ಹೂವಿನ ಹಾರ, ಅದೇ ನನಗೊಂಥರ ಖುಷಿ. ಪ್ರತಿ ಸಲವೂ ಅಷ್ಟೇ. ನಮ್ಮ ತೋಟದಲ್ಲಿ ಬಿಟ್ಟಂಥ ಯಾವುದೇ ದಾಸವಾಳದ ಹೂವು ಆಗಲಿ, ಸ್ಫಟಿಕ, ಅದ್ರ ಜೊತೆಗೆ ಸ್ವಲ್ಪ ಬೇರೆ ಬೇರೆ ಮಲ್ಲಿಗೆನೂ ಕೆಲವೊಂದು ಸಲ ಸಿಗುತ್ತೆ, ಕೆಲವೊಂದು ಸಲ ಕಾಕಡದ ಹೂವು ಸಿಗುತ್ತೆ. ಕನಕಾಂಬ್ರದ ಹೂವು ತುಂಬ ರೇರು. ಅದರಲ್ಲಿ ನಾನು ಈ ಥರ ಕಟ್ಬಿಟ್ಟು ಹಾರ ಮಾಡಿಬಿಟ್ಟು ಹಾಕ್ತೀನಿ. ನನಗೇನೋ ಒಂಥರ ಖುಷಿ. ಮಾಡಿದೆ ಇವಾಗ ಜಸ್ಟ್ ಎಲ್ಲ ರೆಡಿ ಮಾಡಿ ಇಷ್ಟೊತ್ತಾಯಿತು ನೋಡಿ ರೆಡಿ ಆಗೋದಕ್ಕೆ. ಪೂಜೆಗೆಲ್ಲ ಸಿದ್ಧತೆ ಮಾಡಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಬಂದು ಪೂಜೆ ಮಾಡ್ತಾರೆ. ಇವಾಗ ಕೆಳಗಡೆಗೆ ಹೋಗಿದ್ದಾರೆ ಅವರು, ಗಾಡಿಗಳಿಗೆಲ್ಲ ಸ್ವಲ್ಪ ಅರ್ಶಿನ ಕುಂಕುಮ ಇಡೋದಕ್ಕೆ. ಜೊತೆಗೆ ಆಯುಧ ಪೂಜೆ ವಿಶೇಷ ನನಗನ್ಸೋದು ಹಿಂದಿನ ಕಾಲದಲ್ಲಿ, ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಲ್ಲೆಲ್ಲ ಅವರ ವೃತ್ತಿ ಜೀವನನೇ ಅಂದರೆ ಕೃಷಿ ಜೀವನನೇ ಮಾಡ್ತಿರೋದ್ರಿಂದ ಅವರು ನೇಗಿಲು, ನೊಗ ಈ ಥರ ಅದಕ್ಕೆ ಆ ಉಪಕರಣಗಳಿಗೆ ಪೂಜೆ ಮಾಡಿ ಅದರಿಂದ ಒಳ್ಳೇದಾಗಲಿ ಅನ್ನೋ ಥರ ಬಯಸ್ತಾಯಿದ್ರು. ಈಗಿನ ಕಾಲದಲ್ಲಿ ನಾವು ನಮ್ಮ ವೃತ್ತಿಲಿ ಏನನ್ನ ನಾವು ಮಾಡ್ತಿರ್ತೀವಿ ಅಲ್ಲಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿ ಉಪಕರಣಗಳಾಗಲಿ ಅದಕ್ಕೆ ಪೂಜೆ ಮಾಡ್ತಾರೆ. ನಮ್ಮ ಮನೆಯವರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರೋದ್ರಿಂದ ಅವರು ಎಲೆಕ್ಟ್ರಿಕಲ್ ಟೂಲ್ಸು ಅವ್ರದ್ದೇ ಆದಂಥದ್ದಕ್ಕೆ ಪೂಜೆ ಮಾಡ್ತಾರೆ. ಜೊತೆಗೆ ನಾನು ನನ್ನ ದಿನನಿತ್ಯ ನನ್ನ ವೃತ್ತಿ ಜೀವನ ಸ್ಟಾರ್ಟ್ ಆಗೋದೇ ನನ್ನ ಲ್ಯಾಪ್ಟಾಪಿಂದ. ಅದಕ್ಕೆ ಕೂಡ ನಾನು ಪೂಜೆ ಮಾಡ್ತೀನಿ. ಜೊತೆಗೆ ಇವತ್ತು ನಮ್ಮ ಮಕ್ಕಳು ಊರಲ್ಲಿದ್ದಾರೆ, ಅಲ್ಲಿ ಪೂಜೆ ಮಾಡ್ತಾರೆ. ಯಾಕೆಂದರೆ ದಸರಾ ವೆಕೇಷನ್ ಬಂದಾಗಲೇ ಅವ್ರು ಊರಿಗೆ ಹೋಗಿದ್ರು. ನೋಡೋಣ, ಅಂದರೆ ಅಲ್ಲೂ ನಮ್ಮ ಮೈದಾ ಅವ್ರಿಗಿತ್ತಿ ಎಲ್ಲ ಹೋಗಿದ್ದಾರೆ, ಪೂಜೆ ಮಾಡ್ತಾರೆ. ನಾವಿಲ್ಲಿ ನಮ್ಮ ಗಾಡಿಗಳಿಗೆ ಮತ್ತು ನಮ್ಮ ಇಲ್ಲಿಂದ ಫಸ್ಟು ಮನೇಲಿ ದೇವ್ರಿಗೆ ಪೂಜೆ ಮಾಡಾದ್ಮೇಲೆ ನಾನು ಕೆಳಗಡೆಗೆ ಹೋಗೋದು. ಎಲ್ಲ ಅಡುಗೆ ಎಲ್ಲ ಹಾಕಿದ್ದೆ, ಇಷ್ಟು ಸಿದ್ಧತೆ ಮಾಡಿದ್ದೀನಿ. ಇವತ್ತೇನೋ ಒಂಥರ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಎಷ್ಟೋ ದಿನ ಆದಮೇಲೆ ನನಗೆ ಆ್ಯಕ್ಚುಲಿ ಫ್ರೀ ಟೈಮ್ ಇವತ್ತು ಸಿಕ್ಕಿದೆ. ಫುಲ್ಲು ಬೆಳಗ್ಗೆಯಿಂದ ಎಲ್ಲ ಪ್ರಿಪ್ರೇಷನ್ ಮಾಡಿರೋದ್ರಿಂದ ಸಖತ್ ಖುಷಿ. ಮತ್ತು ನೋಡಿ ಅಲ್ಲಿ ಹೂಗಳು ಕಟ್ಟಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವ್ರಿಗೆ. ಮತ್ತು ಅಲ್ಲಿ ನಮ್ಮ ತೋಟದ್ದು ಅಂತ ಹೇಳೋದಕ್ಕೇನೆ ತುಳಸಿ ಆಗಿರ್ಬೋದು, ಮತ್ತು ಈ ಥರ ಎಲೆ ಇದೆ ಅಲ್ವಾ, ವಿಳ್ಯದೆಲೆ. ಈ ವಿಳ್ಯದೆಲೆ ಕೂಡ ನಾನು ತೋಟದಲ್ಲೇ ಹಾಕಿದ್ದೀನಿ. ಅದೇ ಏನೋ ಒಂಥರ ಖುಷಿ. ನಾವು ಬೆಳೆದಿದ್ದು ಅಥವಾ ನಾವೇ ಸಿದ್ಧಪಡಿಸಿರೋಂಥದ್ದು ಯಾವುದೇ ರೀತಿ ವಸ್ತು ಆಗಿರ್ಬೋದು, ಅಥವಾ ಊಟ ಮಾಡೋದಕ್ಕೆ ಒಂದು ಏನೇ ಒಂದು ನಮ್ಮ ಮನೆ ಅಂತ ಅಂದಾಗ ಒಂಥರ ಖುಷಿ ಇರುತ್ತೆ. ನೀವೆಲ್ಲ ಹೇಗೆ ಮಾಡ್ತೀರಾ? ನಿಮ್ಮ ವೃತ್ತಿ ಜೀವನ ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಹೇಳಿ. ಯಾಕೆಂದರೆ ನಾವು ಆಯ್ಕೆ ಮಾಡ್ಕೊಂಡಿರೋದು ಇದು. ಮತ್ತು ನಮಗೆ ದೇವ್ರು ಒಳ್ಳೆಯದೇ ಮಾಡಿದ್ದಾನೆ. ನಾನು ಹೇಳೋದೇನಂತ ಅಂದರೆ, ಧರ್ಮದ ಮಾರ್ಗದಲ್ಲಿ ಹೋದರೆ ಯಾವುದೇ ಕೆಲಸಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಸಣ್ಣದು ದೊಡ್ಡದು ಅಂತಲ್ಲ, ನಾವು ಯಾವ ರೀತಿ ಅದನ್ನು ಬಳಸ್ಕೊತೀವಿ ಅನ್ನೋದೇ ಮುಖ್ಯ. ನಮ್ಮ ಜೀವನದಲ್ಲಿ ನಾವು ಪ್ರತಿ ಒಂದು ವರ್ಷವೂ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದೇ ಇಷ್ಟು, ಇವಾಗ ನಮಗೇನು ಇಟ್ಟಿದ್ಯಾ ಅದೇ ಥರ ಆಯುಷ್ಯ ಆರೋಗ್ಯ ಕೊಡಪ್ಪ, ನಿನ್ಗೆ ಹೆಂಗೆ ಅನ್ಸುತ್ತಂಗೆ ಮುಂದೆ ಕರ್ಕೊಂಡು ಹೋಗು, ಆದರೆ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗು ಅಂತ ನಾನು ಪ್ರತಿ ಸಲ ಅಂದ್ಕೊಳ್ಳೋದು ಅಷ್ಟೇ. ಅದೇ ರೀತಿ ದೇವರು ನಮಗೆ ಒಳ್ಳೇದು ಮಾಡ್ತಾನೆ ಬಂದಿದ್ದಾರೆ. ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಸಲ ವಿಜಯದಶಮಿ ನಿಮ್ಮ ಮನೆಯಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಕೊಡಲಿ. ಪ್ರತಿ ಸಲ ನಾವು ಪೂಜೆ ಮಾಡಬೇಕಾದ್ರೆ ಇಲ್ಗೊಂದು ಸಾಂಗ್ ಹಾಕ್ಕೊಂಡಿರ್ತೀವಿ. ಈ ಥರ ನಮ್ಮ ಮನೆಯವ್ರು ಬರ್ತಾರೆ. ಪೂಜೆ ಸ್ಟಾರ್ಟ್ ಮಾಡೋಣ.
ಡಿಫ್ರೆಂಟ್ ಆಗಿದೆ ಈಗ ಒಂಥರ ಗಂಧದ ಕಡ್ಡಿ. ಬೆಳಿಗ್ಗೆಯಿಂದ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸಿ ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆನೂ ಕೂಡ ಮಾಡಿದ್ವಿ. ಅಂದರೆ ನಾನೆಲ್ಲ ಕ್ಲೀನಿಂಗು ಪ್ರತಿಯೊಂದು ಪೂಜೆಗೆ ರೆಡಿ ಮಾಡಿದ್ರೆ ಪ್ರತಿದಿನ ನಮ್ಮ ಮನೆಯವರೇ ಪೂಜೆ ಮಾಡೋದು ಫಸ್ಟು. ಯಾಕೆಂದರೆ ಎಲ್ಲ ರೆಡಿ ಮಾಡಿಕೊಟ್ಟಿರ್ತೀನಿ, ತಿಂಡಿ ಅಡುಗೆ ಎಲ್ಲ ಮಾಡಬೇಕಲ್ಲ. ಅದೇ ರೀತಿ ಅವ್ರಿಗೊಂಥರ ನೆಮ್ಮದಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ರೆ. ಸೊ ಅವರಾದ್ಮೇಲೆ ನಾನು ಮಾಡ್ತೀನಿ. ಆಮೇಲೆ ಆಯುಧ ಪೂಜೆ ವಿಶೇಷ ಅಂತ ನಮ್ಮ ಮನೇಲಿರೋ ಆಯುಧ ಅಂದರೆ ಏನು ನಾವು ದಿನನಿತ್ಯ ಬಳಕೆಗೆ ಉಪಯೋಗಿಸ್ತಿರ್ತೀವಲ್ವ, ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು, ಆಮೇಲೆ ಪ್ರತಿಯೊಂದು ಸ್ವಿಚಸ್ಸಿಂದ ಹಿಡಿದು ಎಲ್ಲದಕ್ಕೂ ಪೂಜೆ ಮಾಡಿದ್ವಿ. ನಮ್ಮ ಮಕ್ಕಳು ಊರಿಗೆ ಹೋಗಿದ್ರಿಂದ ನಾವೇ ಮಾಡಿದ್ವಿ. ಜೊತೆಗೆ ಇದು ಚಿಕ್ಕದಾಗಿರ್ಬೋದು ಪೂಜೆ ಅನ್ನೋದು, ನಾವು ಏನು ಬೆಳೆಸಿರ್ತೀವಲ್ವ ಸಂಸ್ಕಾರ ಸಂಸ್ಕೃತಿ ನಮ್ಮ ತಂದೆ ತಾಯಿಯಿಂದ ನಮ್ಮ ಪೂರ್ವಿಕರಿಂದ ಕಲ್ತಿರೋದನ್ನೇ ನಾವು ಮುಂದುವರ್ಸ್ಕೊತಾ ಹೋಗಿರ್ತೀವಿ. ಹಾಗೆ ಇನ್ನೊಂದು ಅನಿಸಿದ್ದೇನಂತ ಅಂದರೆ, ನಮ್ಮದು ಅಂದರೆ ಈಗ ಬೇರೆಯವ್ರು ಅದು ತೊಗೊಬಿಟ್ಟಿದ್ದಾರೆ, ಇದು ತೊಗೊಂಡಿದ್ದಾರೆ, ನಾವು ಇದನ್ನು ತೊಗೊಬೇಕು. ಆಸೆಗಳು ಎಲ್ರಿಗೂ ಇರುತ್ತೆ ಆಯಿತಾ. ಅಂದರೆ ನಮಗೂ ಇರುತ್ತೆ, ನಮಗಿಂತ ಇನ್ನು ಎಷ್ಟೊಂದು ಜನ ಇರ್ತಾರೆ, ಕೋಟ್ಯಾಂತರ ಜನರಲ್ಲಿ ಪ್ರತಿಯೊಬ್ರಿಗೂ ಆಸೆಗಳಿರುತ್ತೆ. ಅದಕ್ಕೆ ಆದಂಥ ನಾವು ಕನಸುಗಳನ್ನ ಕಾಣಬೇಕು. ಆದರೆ ನಾವು ಕಂಡಂಥ ಕನಸನ್ನ ನನಸು ಮಾಡ್ಕೊಳ್ಳೋಂಥದ್ದಕ್ಕೆ ನಾವು ಪ್ರಯತ್ನನ ಪಡಬೇಕು. ಅಂದರೆ ನಾವು ಬೇರೆಯವ್ರ ಹತ್ರ ಇದೆ ಅಂತ ಜಲಸ್ ಪಡ್ಕೊಂಡು ಮಾಡೋದಕ್ಕಿಂತ ನನಗೆ ಬೇಕಾಗಿರೋಂಥದ್ದೇನು, ನನ್ನ ಫಿನಾನ್ಷಿಯಲ್ ಲಿಮಿಟ್ ಏನಿದೆ, ಅದನ್ನು ನಾನು ಹೆಂಗೆ ಗ್ರೋ ಮಾಡ್ಕೋಬೇಕು, ನಮ್ಮ ಲೈಫ್ನ ನಾವು ಇನ್ನೂ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡಬೇಕು. ನಾವು ಪ್ರತಿ ಸಲವೂ ಅಷ್ಟೇ, ನಾನು ನನ್ನ ಹಸ್ಬೆಂಡ್ ಹೆಂಗೆ ಅಂದರೆ ಇಬ್ಬರಲ್ಲೂ ಒಂಥರ ಕ್ಲಿಯರ್ ಟ್ರಾನ್ಸ್ಪರೆನ್ಸಿ ಥರ ಇರುತ್ತೆ. ಅಂದರೆ ಈಗ ಎಕ್ಸಾಂಪಲ್ ಅಂದ್ಕೊಳ್ಳಿ, ಯಾರೋ ಓಕೆ ಇವ್ರು ಯಾವಾಗಲೂ ಏನಾರು ತೊಗೊತಿರ್ತಾರೆ, ಅಥವಾ ಇವ್ರೇನೋ ಬೇರೆಯವರು 1000 ಅಂದ್ಕೊಳ್ಳಿ ಅಲ್ವಾ, ನಮ್ಗೆ 1000 ಥರ ಬರ್ತಿರುತ್ತೆ. ಇಬ್ಬರು ದುಡಿತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಹೌದು, ಆ ಥರ 1000 ಜನ ಅಂದ್ರೂ ನಮಗೆ ಗೊತ್ತಿರಬೇಕು, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದಾಗ ಯಾರು ಬಂದು ಏನೂ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಈಗ 1000 ಜನ 1000 ಮಾತಾಡ್ತಿರ್ತಾರೆ ಅಂತ ಅಂದಾಗ ನಾವು ನಮಗೆ ಯಾವ್ದು ಬೇಕು ಅದನ್ನು ತೊಗೊಬೇಕು. ಅದರಲ್ಲಿ ನೆಗೆಟಿವಿಟೀಸು ಇರುತ್ತೆ. ಆ ನೆಗೆಟಿವಿಟೀಸ್ನ ನಾವು ತೆಗೆದುಹಾಕಿ ನಾವು ಮುಂದೆ ಹೋಗಬೇಕು. ಆವಾಗ ನನಗೆ ಒಂದು ಪುಟ್ಟ ಕತೆ ನೆನಪಾಯಿತು. ಹಿಂಗೆ ಒಂದು ಸಲ ಸೀತೆನ ನೋಡೋದಕ್ಕೋಸ್ಕರ ಹನುಮ ಲಂಕೆಗೆ ಹೋಗ್ಬೇಕಿರುತ್ತೆ. ಹಾಗೆ ಸಾಗರನ ಜಿಗಿತಾ ಇರಬೇಕಾದ್ರೆ ಅವನ ಶಕ್ತಿ ಅವ್ರಿಗೆ ಗೊತ್ತಿರಲ್ಲ. ಅದ್ರ ಮಧ್ಯೆ ಒಬ್ಬರು ರಾಕ್ಷಸಿ ಬರ್ತಾರೆ. ಆಗ ಯುದ್ಧ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ, ಟೈಮೂ ಸಾಕಾಗಲ್ಲ ಅಂದ್ಬಿಟ್ಟು ಅವರು ತುಂಬ ಚಿಕ್ಕದಾಗ್ಬಿಟ್ಟು ಅವ್ರ ಬಾಯೊಳಗಡೆ ಹೋಗಿ ರಿಟರ್ನ್ ಬಂದುಬಿಟ್ಟು ಸೀತಾಮಾತೆನ ನೋಡ್ಕೊಂಡು ಬಂದು ಶ್ರೀರಾಮಂಗೆ ವಿಷಯನ ಮುಟ್ಟಿಸ್ತಾರೆ. ಅಲ್ಲಿಗೆ ಅರ್ಥ, ನಾವು ಏನೇ ಯೋಚನೆ ಮಾಡಬೇಕಾದಾಗಲಿ ಒಬ್ರ ಹತ್ರ ಹೋಗಿ ಮತ್ತೊಂದೇನೋ ಜಗಳ ಮಾಡ್ಕೊಳ್ಳೋದು, ಮತ್ತೊಂದೋಗಿ ನೀವು ಹಿಂಗೆ ಹೇಳೋದಂದ್ರೆ ಅದನ್ನೆಲ್ಲ ಇಗ್ನೋರ್ ಮಾಡಿ ನಾವು ಮುಂದೆ ನಡೆದಾಗ್ಲೇ ನಮಗೊಂದು ಯಶಸ್ಸು ಅಂತ ಸಿಗ್ತಾ ಹೋಗುತ್ತೆ. ಯಶಸ್ಸು ಅಂತ ಸಿಗ್ತಾ ಹೋಗುತ್ತೆ ಅಂದರೆ ನಮ್ಮ ಉದ್ಯೋಗ ಒಳ್ಳೆ ರೀತಿನಲ್ಲಿ ಆಗಿರಬೇಕು. ಅದು ನಾವು ಮಾಡೋಂಥ ಕೆಲಸದಿಂದ 100 ಜನ ಮಾತಾಡ್ತಾರೆ ಅನ್ನೋದನ್ನೆಲ್ಲ ತೆಗೆದಾಕಿ ನೀವು ಕೆಲಸನ ಪರಿಶ್ರಮ ಪಟ್ಟು ಮಾಡ್ತೀರ, ಖಂಡಿತ ಅದಕ್ಕೆ ಒಂದು ಒಳ್ಳೆ ಫಲ ಅಂತೂ ಇದ್ದೇ ಇರುತ್ತೆ. ಇವತ್ತು ಸಿಕ್ಕಿಲ್ಲ ಅಂದ್ರೂ ಮುಂದೊಂದು ದಿನ ಅದಕ್ಕೆ ಅತ್ಯುತ್ತಮವಾದ ಫಲ ಇದ್ದೇ ಇರುತ್ತೆ. ಅದಕ್ಕೆ ನಾವೇ ಉದಾಹರಣೆ. ನೀವು ಮಾಡಿ ನೋಡಿ, ನಿಮ್ಗೆ ಖಂಡಿತ ಸಿಕ್ಕೇ ಸಿಗುತ್ತೆ.